ಇವತ್ತು ನಮ್ಮ ಅಣ್ಣನ ಮಗಳು ಸೀಟ್ ಬೆಲ್ಟ್ ಹಾಕೊಂಡು ಏನ್ ಮಾಡಿದ್ರು ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. ಬರ್ರಿ ಫಿಟ್ ಆಗೋಣ 100 ಡೇಸ್ ಚಾಲೆಂಜ್ ನ ಡೇ 43. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ರೋಡಿಗೆ ಬಂದೆ. ರೋಡಿಗೆ ಬಂದು ವಾರ್ಮ್ ಅಪ್ ಮಾಡ್ಕೊಂಡು ರನ್ನಿಂಗ್ ಸ್ಟಾರ್ಟ್ ಮಾಡಿದೆ ನೋಡಿ ಗೈಸ್. ಅದೇನೋ ಗೊತ್ತಿಲ್ಲ, ನನಗೆ ಚಳಿ ಇದ್ರೇನೆ ರನ್ನಿಂಗ್ ಮಾಡೋಕೆ ಇಂಟ್ರೆಸ್ಟ್ ಗೈಸ್. ಆದ್ರೆ ಇವತ್ತು ನೋಡಿದ್ರೆ ಚಳಿನೇ ಇಲ್ಲ. ರನ್ನಿಂಗ್ ಮುಗಿಸಿ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಿನ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಲೀಟರ್ ನೀರು ಕುಡಿದು ಸ್ವಲ್ಪ ಕಾಳುಗಳನ್ನ ತಿಂದು ಅಂಗಡಿ ಓಪನ್ ಮಾಡ್ತೀವಿ. ಅಲ್ಲಿ ನಮ್ಮ ಮಂಜಣ್ಣವರು ಬಂದಿದ್ರು. ಅವ್ರು ನೋಡಿದ್ರೆ ಇವತ್ತು ಸ್ನಾನ ಮಾಡ್ಲವಾ ಬೇಡವಾ ಅಂತ ಯೋಚನೆ ಇತ್ತು. ಅಂಗಡಿ ಕೆಲಸ ಎಲ್ಲ ಮುಗಿಸಿ ನಾನು ಬಂದೆ ಟಿಫಿನ್ ಮಾಡೋಕೆ. ಟಿಫಿನ್ ಮಾಡಿ ಡಿಂಗ್ರಿ ಮನೆ ಮೇಲಿರೋ ತುಪ್ಪಕಾಯಿ ಕೂಡ ಅಂತಂದೇಳಿ ನಮ್ಮ ದೊಡ್ಡಮ್ಮ ಬಂದ್ರು. ಅದಕ್ಕಾಗಿ ಮೇಲೆ ಹತ್ತಿದೆ ನೋಡಿ ಗೈಸ್. ಅದು ಅವನು ಸಿಮೆಂಟ್ ತಗಡು ಮೇಲೆ ಬೆಳೆದಿತ್ತು. ಸಿಮೆಂಟ್ ತಗಡು ಏನಾದ್ರೂ 2 ಹೋಳ ಆದ್ರೆ ಅದನ್ನ ಮುಗಿಸ್ಕೊಂಡು ಗಿಚ್ಚಿಯಾಗಿ ರೆಡಿಯಾಗಿ ನಾವು ಹೊರಟ್ವಿ ಮದುವೆ ಫಂಕ್ಷನ್ಗೆ. ನಾವು ಹೋಗೋ ರೋಡ್ ಹೇಗಿತ್ತಪ್ಪ ಅಂದ್ರೆ ಡಾಂಬರ್ ಕಂಡೆ ಒಂದ್ 10 ವರ್ಷ ಆಯ್ತು. ಇದು ರೋಡ್ ಹೆಂಗಿತ್ತಪ್ಪ ಅಂದ್ರೆ ಇದು ರೋಡ್ ತರ, ಆದ್ರೆ ರೋಡ್ ಅಲ್ಲ, ಆ ತರ ಇತ್ತು. ಏನಿಲ್ಲ, ಕಾರ್ ಹೊಡಿಯೋಣ, ಇಲ್ಲ ಫೋನ್ ನೋಡಿಲ್ಲ, ನನ್ ಕೈಯ ಕೂಡ ಕಾರ್ ಓಡಿಸ್ತಾನೆ. ಅಂದಾಗೆ ನಮ್ಮ ಅಣ್ಣನ ಮಗಳು ಸೀಟ್ ಬೆಲ್ಟ್ ಹಾಕೊಂಡು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರ? ಇಲ್ಲ, ರೋಡ್ ಸರಿ ಇಲ್ವಲ್ಲ ಅದಕ್ಕೆ ಸೀಟ್ ಬೆಲ್ಟ್ ಹಾಕೊಂಡು ಮೊಬೈಲ್ ನೋಡ್ತಾವಳೆ. ಅಂತೂ ಇಂತೂ 11:15 ರೀಚ್ ಆದ್ವಿ. ಹೋಗುವಷ್ಟರಲ್ಲೇ ನಮಗೊಂದು ಕೆಲಸ ಕಾದಿತ್ತು. ಅದು ಏನಪ್ಪಾ ಅಂದ್ರೆ ಮುಯಿ ಬರೆಯೋದು. ಮುಯಿ ರೊಕ್ಕ ಎಲ್ಲ ನನ್ನ ಹತ್ರನೇ ಇತ್ತು ಗಾಯ್ಸ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ ಆಮೇಲೆ ಇಸ್ಕೊಂಡ್ರು. ದೇವ್ರು ನಿನ್ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದನ್ನ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ನಾವು ಬಂದ್ವಿ ಸೀದಾ ನಮ್ಮ ಊರಿಗೆ. ಇದು ಆಗಿತ್ತು ಬರ್ರಿ ಫಿಟ್ ಆಗೋಣ 100 ಡೇಸ್ ಚಾಲೆಂಜ್ ನ ಡೇ 43. ಮತ್ತೆ ಸಿಗುವ ಗಾಯ್ಸ್. ಹೋಗುವಾಗ ಒಂದು ಫಾಲೋ ಬಟನ್ ಒತ್ತಿ.